ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾಗೆ ಕಾನೂನು ಬಾಹಿರವಾಗಿ ಪ್ರೋಟೋಕಾಲ್ ನೀಡಿದ ಆರೋಪ ಪ್ರಕರಣದಲ್ಲಿ ರನ್ಯಾ ಮಲತಂದೆ ಹಿರಿಯ ಐಪಿಎಸ್ ಅಧಿಕಾರಿ ರಾಮಚಂದ್ರರಾವ್ ಹೇಳಿಕೆಯನ್ನು ಗೌರವ್ ಗುಪ್ತಾ ನೇತೃತ್ವದ ತಂಡ ದಾಖಲಿಸಿದೆ. ಇದೇ ಬುಧವಾರ ಗೌರವ್ ಗುಪ್ತಾ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಇನ್ನು ರನ್ಯಾ ಕೇಸ್ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ರನ್ಯಾರಾವ್ ಜೊತೆಗೆ ನಂಟು ಹೊಂದಿರುವಂತಹ ಇಬ್ಬರು ಸಚಿವರ ಹೆಸರನ್ನು ಸದನದಲ್ಲೇ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿರೋದು ಭಾರಿ ಚರ್ಚೆಗಾಗಿದೆ. ಬಿಜೆಪಿಯವರು ಅಂತರ ಕಾಯ್ಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಮಾತ್ರ ತಾಕತ್ತಿದ್ರೆ ಹೆಸರು ಹೇಳ್ರಿ ಅಂತ ಸವಾಲ್ ಹಾಕಿದ್ದಾರೆ. ರನ್ಯಾರಾವ್ ಬಗ್ಗೆ ಯತ್ನಾಳ್ ಬಳಸಿದ ಅಶ್ಲೀಲ ಪದದ ಬಗ್ಗೆ ಆಕ್ಷೇಪ ವ್ಯಕ್ತವಾಯಿತು. ಈ ಮಧ್ಯೆ ರನ್ಯಾರಾವ್ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋಕೆ ಸಿಬಿಐ ಸಿದ್ಧತೆ ನಡೆಸಿದೆ. ಇನ್ನು ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಕೋರಿ ರನ್ಯಾ ಪತಿ ಜತಿನ್ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ರನ್ಯಾ ಜೊತೆಗೆ ನವೆಂಬರ್ನಲ್ಲಿ ಮದುವೆ ಆಯಿತು. ಆದರೆ ಡಿಸೆಂಬರ್ನಲ್ಲೇ ಭಿನ್ನಾಭಿಪ್ರಾಯ ಮೂಡಿದ ಕಾರಣ ಬೇರೆ ಬೇರೆ ವಾಸ ಮಾಡಿದ್ವಿ ಅಂತ ಜತಿನ್ ಹುಕ್ಕೇರಿ ಕೋರ್ಟ್ನಾಗ ಹೇಳಿದ್ದಾರೆ. ಇನ್ನು ಆಕ್ಷೇಪಣೆ ಸಲ್ಲಿಸೋಕೆ ಡಿಆರ್ಐ ಮನವಿ ಮಾಡ್ತು. ಹೀಗಾಗಿ ಮಾರ್ಚ್ 24ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾನು ಅವರ ಹತ್ರ ಮಾತಾಡ್ತೀನಿ, ನಾನು ಅವರ ಹತ್ರ ಚರ್ಚೆ ಮಾಡ್ತೀನಿ. ಮಂತ್ರಿಗಳು ಇದಾರಾ ಇಲ್ಲ ಅನ್ನೋದು ಸರ್ಕಾರ ಉತ್ತರ ಕೊಡಬೇಕಾಯ್ತು. ಸರ್ಕಾರ ನುಳ್ಚ್ಕೊಳ್ಳೋದು ನೋಡ್ತಾ ಇದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಬಂದಿರೋ ಹೇಳಿ ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರ ಹೊತ್ತು ಸಹ ಹೆಸರುಗಳನ್ನು ಬಹಿರಂಗಪಡಿಸಲಿ. ಫಸ್ಟ್ ಮಾಡಕ್ಕೆ ಹೇಳಿ, ಏನು ತೊಂದರೆ ಏನಿಲ್ಲ. ಯಾವುದೇ ಕೇಸ್ ಆದ್ರೂ ಕೂಡ ಯಾರ್ಯಾರ್ದು ಅದಾಗಬೇಕು, ಆ ಕಾನೂನೇ ಗೆಲ್ಲಬೇಕು. ಅದ್ರ ಬಗ್ಗೆ ನಾನು ಬೇರೆ ಪ್ರಶ್ನೆ ಹಾಕಲ್ಲ. ಆದರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿದಾವಲ್ಲ, ಅದು ಬೇಜಾರಾಗುತ್ತೆ. ಯಾರ್ಯಾರು ಶುದ್ಧಸ್ತರು, ಯಾರ್ಯಾರ ಬಾಯಲ್ಲಿ ಏನೇನು ಬರುತ್ತೆ ಪದ ಬಳಕೆ ಗೊತ್ತಿಲ್ವಾ, ಏನೇನು ಬಳಕೆ ಮಾಡ್ತೀರಾ ಅಂತ. ಓಕೆ, ನೋಡೋಣ. ಪ್ರಕರಣ ಇನ್ನೂ ಇದೆಯಲ್ವಾ, ನಡೀತಾ ಇದೆ. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಯುವ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಎಚ್ಎಸ್ ಮಂಜುನಾಥ್ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ವೇಳೆ ಫ್ಲೆಕ್ಸ್ ಹಿಡಿದವರನ್ನು ಉದ್ದೇಶಿಸಿ ಡಿಸಿಎಂ ಗರಂ ಆದರು. ಇನ್ನು ಡಿಸಿಎಂ ಸೂಚನೆ ಮೇರೆಗೆ ನಿಯಮ ಉಲ್ಲಂಘಿಸಿ ಫ್ಲೆಕ್ಸ್ ಅಳವಡಿಸಿದವರ ವಿರುದ್ಧ 12 ಎಫ್ಐಆರ್ ದಾಖಲಾಗಿದೆ. 12 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ಗೂ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗಿದೆ. ನಿನ್ನೆಯಿಂದ 1350ಕ್ಕೂ ಹೆಚ್ಚು ಫ್ಲೆಕ್ಸ್ ಬ್ಯಾನರ್ಗಳು ತೆರವು ಮಾಡಲಾಗಿತ್ತು. ಇಳಿಸಿ ಕೆಳಗಡೆ ಇಳಿಸೋನ್ ಯಾರು 40 ಬೋರ್ಡ್ ಇಳಿಸೋ ಕೆಳಗಡೆ ಗೊತ್ತು. ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷಕ್ಕೆ ಪೂಜೆ ಮಾಡೋದ್ ಕಲೀರಿ ನೀವೆಲ್ಲ. ಶಾಸಕರು ನೀವು ದಯವಿಟ್ಟು ತಿಳ್ಕೊಬೇಕು. ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಯಾರು ಬೂತ್ ಅಲ್ಲಿ ಹೆಚ್ಚು ಮತವನ್ನ ಕೊಡ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಡಿ ಕೆ ಶಿವಕುಮಾರ್ ಮಕ್ಕಳು, ಡಿ ಕೆ ಶಿವಕುಮಾರ್ ಹೆಂಡ್ತಿನೋ, ಸಲೀಂ ಹೆಂಡ್ತಿನೋ ಇಲ್ಲ ದಿನೇಶ್ ಹೆಂಡ್ತಿನೋ ಅಲ್ಲ. ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋಷ್ಟು ಶಕ್ತಿ ನಿಮ್ಗೆ ಬರಬೇಕು. ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗ ಆಗ್ತದೆ. ಈಸ್ ರೈಟ್, ಕರೆಕ್ಟ್. ಅದು ಅಲ್ಲ, ಕೊಟ್ರಲ್ವಾ ಶಕ್ತಿ ಬರೋದು ಅಲ್ಲ. ಈ ಮುಖ್ಯಮಂತ್ರಿಗಳ ಹಿಂದೆ, ಉಪಮುಖ್ಯಮಂತ್ರಿಗಳ ಹಿಂದೆ ಗಿರಿಗಿಟ್ಲೆ ಹೊಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ರೈಟ್. ಅದು ಆ್ಯಕ್ಚುಲಿ ಬಹುತೇಕರು ಹೆಂಗೆ ಅಂತಂದರೆ ಅವ್ರ ಹಿಂದೆ ಸುತ್ತಾಡ್ತಾ ಇದ್ರೆ, ಅವರಿಗೆ ಜಿ ಹುಜೂರ್ ಅನ್ಕೊಂಡು ಓಡಾಡ್ತಾ ಇದ್ರೆ ಏನೋ ಒಂದು ಪೊಸಿಷನ್ ಸಿಕ್ಬಿಡುತ್ತೆ ಅನ್ನೋರೇ ಬಹಳ ಜನ ಇದ್ದಾರೆ. ಅಲ್ಲ, ಹಂಗೆ ಸಿಗದೇ ಇದ್ದಿದ್ರೆ ಅವ್ರು ಯಾಕೆ ಓಡಾಡ್ತಾರೆ? ಅವರು ನಂಗೆ ಸಿಕ್ಕಿದೆಯಲ್ಲ, ಅದೇ ಪಾಯಿಂಟ್ ಇರೋದಲ್ಲಿ. ಆ ಥರ ಮಾಡಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವೇನೋ ಹೇಳಿರ್ಬೋದು. ಆ ಥರ ಸುತ್ತಾಡಿದ್ದಕ್ಕೇನೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಲಿ ಗೊತ್ತಾಗ್ಲಿಲ್ವಾ ಸರ್? ಯಾವ ಸ್ಥಾನ ಕೊಟ್ರಿ? ಅಲ್ಲಿದ್ದಂಥ A1 ಆರೋಪಿ ಏನು ಪೊಸಿಷನ್ ಕೊಟ್ರಿ? ಏನು ಆರೋಪ ಇತ್ತು ಅವ್ರ ಮೇಲೆ? ಗಿರಿಗಿಟ್ಲೆ ಹೊಡಿಲಿಲ್ವ ಅವರು? ಯಾರ ಸುತ್ತ ಗಿರಿಗಿಟ್ಲೆ ಹೊಡೆದ್ರು? ಕಾಣಿಸ್ಲಿಲ್ವಾ ಸರ್? ಏನು ಸರ್? ಆಮೇಲೆ ಇದು ಫ್ಲೆಕ್ಸ್ ತೆರವು ಮಾಡಿ ದಂಡ ಹಾಕ್ಸೋದು ಅದು ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕಿತ್ತಾ? BBMP ಅವ್ರು ಏನು ಮಾಡ್ತೀರಾ? ಅದನ್ನು ಅವ್ರು ಹೇಳ್ದಾಗಲೇ ನೀವು ಮಾಡಬೇಕಾ? ಅಯ್ಯೋ, ಎಷ್ಟು ಬಕೆಟ್ ಇಟ್ಕೊಂಡು ಓಡಾಡ್ತಿರ್ರಿ ಆಫೀಸರ್ಸ್ಗಳೇ. ಇನ್ನು ಬಸ್ ಪ್ರಯಾಣ ದರ ಹೆಚ್ಚಳವನ್ನು ಸಿಎಂ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಮ್ಮ ಕೈಯಲ್ಲಿಲ್ಲ ಅಂತ ಸಿದ್ದರಾಮಯ್ಯವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಲೋಕೋ ಪೈಲಟ್ ನೇಮಕ ವಿಚಾರದಲ್ಲಿ BMRCL ಧೋರಣೆ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು. ಶಾಂತಿನಗರದ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕೋಕೆ ನೋಡಿದ್ರು. ಪೊಲೀಸರು ಅವಕಾಶ ಮಾಡಿಕೊಡಲಿಲ್ಲ. ನೋಟಿಫಿಕೇಶನ್ಗೆ ತಕ್ಷಣ ತಡೆ ನೀಡಬೇಕು, ರಾಜ್ಯದವರಿಗೆ ಅವಕಾಶ ಕೊಡಬೇಕು, ಇಲ್ಲವಾದಲ್ಲಿ ಎಲ್ಲಾ ಮೆಟ್ರೋ ಸ್ಟೇಷನ್ಗಳಿಗೆ ನುಗ್ಗೋದಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಮೆಟ್ರೋ MD ಮಾತ್ರ ಗುತ್ತಿಗೆ ಆಧಾರದಲ್ಲಿ ಕೆಲಸ ಆಹ್ವಾನಿಸಲಾಗಿದೆ, ಅನುಭವಿ ಕನ್ನಡಿಗರಿದ್ದಾರೆ, ತೆಗೆದುಕೊಳ್ತೀವಿ ಅಂತ ನೋಟಿಫಿಕೇಶನ್ ಅನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಡೀಸೆಲ್ ಬೆಲೆ ಹೆಚ್ಚಾದದರಿಂದ ಮತ್ತೆ ಸಿಬ್ಬಂದಿ ವೆಚ್ಚ ಹೆಚ್ಚಾದದರಿಂದ ಅನಿವಾರ್ಯವಾಗಿ ಬಸ್ಸಿನ ದರವನ್ನು ಏರಿಸಲೇಬೇಕಾಗಿತ್ತು. ನನಗೆ ಕೆಲವರೆಲ್ಲ ಭೇಟಿ ಮಾಡಿದ್ರು, ಮೆಟ್ರೋ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತೇಳಿ. ಒಂದ್ಸಾರಿ ಶಿಫಾರಸ್ ಮಾಡಿದ್ಮೇಲೆ ಅದನ್ನ ಇಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ. ಪ್ರಯಾಣಿಕರ ದರ ಹೆಚ್ಚಾಗಿರ್ತಕ್ಕಂಥದ್ದು ಅದು ನಮ್ಮ ಕೈಲಿಲ್ಲ.
ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಸರಿಪಡಿಸಲಿಕ್ಕೆ ಖಂಡಿತ ಅವರು ನಮ್ಮ ಜನರು ಸಹ ಟ್ರೈನಿಂಗ್ ಆಗಿಬಿಟ್ಟು ಬೇರೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಖಂಡಿತ ಸರಿಪಡಿಸ್ತಾರೆ. ನಮ್ಮದೇ ಮೆಟ್ರೋ 10 ವರ್ಷ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡಿದೆ. ಆಪರೇಷನ್ ನಲ್ಲಿ ಮಾಡ್ತಕ್ಕಂಥ ಜನರು ಏನಾದರೂ ನಮ್ಮ ಕನ್ನಡಿಗರಿಗೆ ಬಿಟ್ಟರೆ ಖಂಡಿತ ಅವರಿಗೆ ತಿಳುವಳಿಕೆ ಇದೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವರು ಖಂಡಿತ. ಕರೆಕ್ಟ್ ಸರ್, ಡೀಸೆಲ್ ಎಲ್ಲ ಅವ್ರು ಇಳಿಸಿದ್ರೆ ಏಳಿಕೆ ಮಾಡ್ಬೋದು, ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತಂದ ಕರೆಕ್ಟು. ಗ್ಯಾರಂಟಿಗಳ ಏರಿಕೆ ಜಾಸ್ತಿ ಆಗಿದೆ, ಅದರ ದರನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನಿಮಗೆ 50% ಸಂಬಳವನ್ನು ಹೈಕ್ ಮಾಡಿರೋದಿದೆಯಲ್ಲ, ಅದನ್ನು ಇಳಿಕೆ ಮಾಡುವಂಥದ್ದು ನಿಮ್ಮ ಕೈಯಲ್ಲೇ ಇದೆ ಸರ್. ಬೇಕಾ ಬೇಡವಾ ಅಂತ ಇನ್ನೊಂದು ಸಲ ಯೋಚನೆ ಮಾಡಿ, ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಬಾಬ್ರಿ ಮಸೀದಿಯನ್ನು ಉರುಳಿಸಿದಂತೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿರುವ ಔರಂಗಜೇಬ್ನ ಸಮಾಧಿಯನ್ನು ಉರುಳಿಸುವುದಾಗಿ ವಿಎಚ್ಪಿಯ ಮತ್ತು ಬಜರಂಗ ದಳ ಎಚ್ಚರಿಕೆ ಕೊಡ್ತು. ಸರ್ಕಾರ ಈ ವಿವಾದಾತ್ಮಕ ಔರಂಗಜೇಬ್ ಸಮಾಧಿ ತೆರವು ಮಾಡದೆ ಹೋದರೆ ನಾವೇ ಮಾಡ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟರು. ಔರಂಗಜೇಬ್ ಸ್ಮಾರಕ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಫಡ್ನವೀಸ್ ತಿಳಿಸಿದ್ದಾರೆ. ಅಲ್ಲದೆ ಔರಂಗಜೇಬ್ ವೈಭವೀಕರಣವನ್ನು ಸಹಿಸಲ್ಲ ಎಂದಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಔರಂಗಜೇಬ್ನಂತೆ ಕ್ರೂರ ವ್ಯಕ್ತಿ ಅಂತ ಕಾಂಗ್ರೆಸ್ನ ಅಧ್ಯಕ್ಷ ಹರ್ಷವರ್ಧನ್ ಟೀಕೆ ಮಾಡಿದ್ದಾರೆ. ಅದು ಚರ್ಚೆಗೆ ಗ್ರಾಸವಾಗಿದೆ. ಔರಂಗಜೇಬ್ ಕ್ರೂರ ಆಡಳಿತಗಾರ, ಆತ ತನ್ನ ತಂದೆಯನ್ನೇ ಜೈಲಲ್ಲಿ ಇಟ್ಟಿದ್ದ. ಹಾಲಿ ಸಿಎಂ ಫಡ್ನವೀಸ್ ಕೂಡ ಹಾಗೆಯೇ ತಮ್ಮ ರಾಜಕೀಯ ಸಾಧನೆಗಾಗಿ ಧರ್ಮವನ್ನು ಬಳಸ್ತಾ ಇದ್ದಾರೆ. ಇಬ್ಬರ ಆಡಳಿತವು ಒಂದೇ ರೀತಿ ಇದೆ ಎಂದೆಲ್ಲ ಮಾತನಾಡಿದ್ದಾರೆ. ಇದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಕೇಸ್ ದಾಖಲಿಸಲು ಕೂಡ ಮುಂದಾಗಿದೆ. ವಿಎಚ್ಪಿ ಬಜರಂಗ ದಳ ನೀವು ರಾಂಗ್ ಈ ವಿಚಾರದಲ್ಲಿ, ಇಬ್ರೂ ರಾಂಗ್. ಯಾಕೆ ಅಂತಂದ್ರೆ ಔರಂಗಜೇಬ್ ಸಮಾಧಿ ಇರಬೇಕು, ಮುಂದಿನ ಪೀಳಿಗೆ ನೋಡಬೇಕು. ಇದು ಯಾವಂತ ಸಮಾಧಿ ಅಂತಂದ್ರೆ ಇದು ಔರಂಗಜೇಬನ ಸಮಾಧಿ. ಈ ದೇಶಕ್ಕೆ ದಾಳಿಯನ್ನ ಮಾಡಿದಾಗ ಏನೇನು ಹಾನಿ ಮಾಡ್ದ, ಇವನಿಂದ ಆಗಿರುವಂಥ ಅನಾಹುತ ಏನು ಅಂತೇಳಿ ನೋಡಿ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆದರೂ ಈ ಸಮಾಧಿ ಇರಬೇಕು. ತೆಗೆದು ಹಾಕ್ತಾರಂತೆ. ಏನ್ರಿ ನೀವು, ಇರಬೇಕದು, ತೋರಿಸ್ಬೇಕು, ಅಲ್ಲಿ ಹೊರಗಡೆಗೆ ಹಾಕಬೇಕು, ಅದನ್ನು ತಿಳಿಸ್ಬೇಕು. ಇಂಥವನು ಇಂಥ ಕೆಲಸವನ್ನ ಮಾಡಿದ್ದ ಅಂತೇಳಿ ತೆಗೆದಾಕೇನು ಬರುತ್ತೆ? ಬೇಸಿಗೆ ಆರಂಭದಲ್ಲೇ ಇದ್ದೀವಿ, ಬಿಸಿಲು ಮಾತ್ರ ನೆತ್ತಿ ಸುಡ್ತಾ ಇದೆ. ಈಗ ಹಲವು ಕಡೆಗಳಲ್ಲಿ 40 ಡಿಗ್ರಿ 42 ಡಿಗ್ರಿ ಎಲ್ಲ ಹೋಗ್ತಾ ಇದೆ. ರಾಯಚೂರಿನ ಗುರುಗುಂಟದಲ್ಲಿ ಗರಿಷ್ಠ 42 ಡಿಗ್ರಿ ಹೋಗ್ಬಿಟ್ಟಿದೆ ಅಂತೇಳಿ. ಇನ್ನೊಂದು 3 ದಿನ ಸ್ವಲ್ಪ ಬಿಸಿಲು ಜಾಸ್ತಿ ಅಂತಿದ್ದಾರೆ. ಕೆಲವು ಕಡೆಗಳಲ್ಲಿ ಮಳೆನೂ ಆಗಿದೆ. ಅಪ್ಪ ವಿಚಿತ್ರವಾಗಿದೆ, ಒಂದು ಕಡೆಗೆ ಜಾಸ್ತಿ ಬಿಸಿಲು, ಒಂದು ಕಡೆಗೆ ಮಳೆ ಜಾಸ್ತಿ. ನೋಡೋಣ, ಎಚ್ಚರವಾಗಿರಿ ಅಷ್ಟೇ. ಪಾಕಿಸ್ತಾನದಲ್ಲಿ ಅಪರಿಚಿತ ಗನ್ಮ್ಯಾನ್ಗಳ ದಾಳಿ ವಿಪರೀತವಾಗ್ತಾ ಇದೆ. ಈ ಬೆನ್ನಲ್ಲೇ ಪಾಕ್ ಜೈಲಿನಲ್ಲಿರುವ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ LATಯ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಹತ್ಯೆ ಭೀತಿ ಎದುರಾಗಿದ್ದು ಜೈಲಲ್ಲೇ ವಿಶೇಷ ಭದ್ರತೆಯನ್ನು ಕೊಟ್ಟಿದ್ದಾರೆ. ISI ನಿಗಾ ವಹಿಸಿದೆ. ಹಫೀಜ್ ಪುತ್ರನಿಗೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಇನ್ನು ನಿಷೇಧಿತ ಕಾನೂನುಬಾಹಿರ ಸಂಘಟನೆಗಳ ಪಟ್ಟಿಯನ್ನು ಕೇಂದ್ರ ಗೃಹ ಇಲಾಖೆ ಪ್ರಕಟ ಮಾಡಿದೆ. 67 ಸಂಘಟನೆಗಳನ್ನು ನಿಷೇಧಿತ ಪಟ್ಟಿಗೆ. ಟ್ರಂಪ್ನ ಟ್ರಾರಿಫ್ ವಾರ್ ಏನಿದೆ ಅದನ್ನು ನಿಲ್ಲಿಸೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸ್ತಾ ಇರುವಂತಹ ದೇಶಗಳ ಮೇಲೆ ಏಪ್ರಿಲ್ 2ರಿಂದ ಪ್ರತಿ ಸುಂಕ ವಿಧಿಸೋದಾಗಿ ಟ್ರಂಪ್ ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಉಕ್ರೇನ್ ಮೇಲೆ ದಾಳಿಗೆ ಕಾರಣರಾದಂತಹ ನಾಯಕರ ಮೇಲೆ ತನಿಖೆಗಾಗಿ ರಚಿಸಿದ್ದ ಮಲ್ಟಿ ನ್ಯಾಷನಲ್ ಗ್ರೂಪ್ನಿಂದ ಅಮೆರಿಕ ಹಿಂದೆ ಸರಿದಿದೆ. ಹೂತಿ ಬಂಡುಕೋರರ ಮೇಲೆ ಅಮೆರಿಕ ದಾಳಿ ತೀವ್ರಗೊಳಿಸಿದೆ. 1.5 ವರ್ಷದಿಂದ ಹೂತಿಗಳ ವಶದಲ್ಲಿರುವಂತಹ ಇಸ್ರೇಲ್ ನೌಕೆ ಮೇಲೆ ದಾಳಿ ನಡೆಸಿದೆ. ಕಳೆದ 430 ದಿನಗಳಿಂದ ಯೆಮೆನ್ ತೀರದಲ್ಲಿ ಇಸ್ರೇಲ್ ಹಡಗಿಗೆ ಹೂತಿಗಳು ಲಂಗರು ಹಾಕಿದ್ರು. ಅಮೆರಿಕ ದಾಳಿಯಲ್ಲಿ ಈವರೆಗೂ ಕನಿಷ್ಠ 53 ಮಂದಿ ಬಲಿಯಾಗಿದ್ದಾರೆ. ಇದಕ್ಕೆ ಹೂತಿಗಳು ತಿರುಗೇಟನ್ನು ನೀಡಿದ್ದಾರೆ. ಅಮೆರಿಕದ ವಿಮಾನ ವಾಹಕ ನೌಕೆಯ ಮೇಲೆ ಕ್ಷಿಪಣಿ ಡ್ರೋನ್ ಹಾರಿಸಿದೆ. ಆದರೆ ಇವುಗಳನ್ನು ಒಡೆದು ಹಾಕಿದ್ದಾಗಿ ಅಮೆರಿಕ ಹೇಳಿಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ ಚೀನಾ ಮೂಲದ ಕಾಲ್ ಸೆಂಟರ್ಗೆ ನುಗ್ಗಿದ 100 ಪಾಕಿಸ್ತಾನಿಯರು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿರುವ ಘಟನೆ. 100 ಕಂಪ್ಯೂಟರ್, ಕೇಬಲ್, ಇತರೆ ವಸ್ತುಗಳನ್ನು ಪಾಕಿಸ್ತಾನಿಯರು ಲೂಟಿ ಮಾಡ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಾಡಿದ್ದು ಮಾರಾಯ, ಚೀನಾ ಅನುಭವಿಸಲೇಬೇಕು, ಮಾಡ್ಕೊಳ್ಳುತ್ತೆ. ಇನ್ನು ನಮ್ಮೊಡನೆ ಇಲ್ಲದ ನಗುವಿನ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ. ಮಧ್ಯರಾತ್ರಿಯಿಂದಲೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಅಭಿಮಾನಿಗಳು ಅಪ್ಪು ಸ್ಮಾರಕದ ಬಳಿ ಕೇಕ್ ಕತ್ತರಿಸಿದ್ರು, ಪಟಾಕಿ ಸಿಡಿಸಿದ್ರು, ಹುಟ್ಟುಹಬ್ಬ ಆಚರಿಸಿದ್ರು. ಪುನೀತ್ ಸಮಾಧಿಗೆ ಬಗೆ ಬಗೆ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಪುತ್ರಿಯರು ಶಿವಣ್ಣ, ರಾಘಣ್ಣ, ಸಹೋದರಿ ಲಕ್ಷ್ಮಿ ಸೇರಿದಂತೆ ಅನೇಕರು ಪೂಜೆಯನ್ನು ನೆರವೇರಿಸಿದ್ರು. ಪುನೀತ್ನ ನೆನೆದು ಭಾವುಕರಾದರು. ಬರ್ತ್ಡೇಗೆ ಅವ್ನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕೆ ಒಂಥರ ಒಂದು ಮನಸ್ಸು ಕಷ್ಟ. ಅಪ್ಪು ಯಾವಾಗ ಇರ್ತಾನೆ, ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ. ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿದ್ದೀನಿ. ಮಿಸ್ ಮಾಡಿದೆ, ತುಂಬ ಮಿಸ್ ಮಾಡ್ತೀನಿ. ಅಪ್ಪುಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ನು ನಿದ್ದೆ ಮಾಡಿದ್ರೆ ಇನ್ನೂ ಖುಷಿಯಾಗಿರ್ತಾ ಇತ್ತು. ಆದರೂ ಅದ್ರ ಹತ್ರಷ್ಟು ನೀವು ಅದನ್ನು ನಡೆಸ್ತಾ ಇದ್ದೀರಾ, ಅದರಿಂದ ತುಂಬ ಖುಷಿ ಆಗ್ತಾ ಇದೆ.